ರಾಜ್ಯದಲ್ಲಿ ಈ ವರ್ಷ ಬರದ ಛಾಯೆ ಆವರಿಸಿದೆ. ಹೀಗಾಗಿ ಉತ್ತಮ ಮಳೆಗಾಗಿ ಪ್ರಾರ್ಥಿಸಿ ರಾಯಚೂರಿನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆಯೊಂದನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಪಾರಾಯಣ ಮಾಡೋದ್ರಿಂದ ಸಾಮೂಹಿಕ ಪಾರಾಯಣ ಮಾಡಿದ್ರೆ ಮಳೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನೀವು ಕೂಡ ನೋಡ್ತಾ ಇರ್ಬೋದು, ರಾಯಚೂರಿನ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸಾಮೂಹಿಕವಾಗಿ ಪಾರಾಯಣವನ್ನು ಮಾಡಲಾಗ್ತಾ ಇದೆ. ಈ ವರ್ಷ ರಾಜ್ಯಾದ್ಯಂತ ಬರದ ಛಾಯೆ ಆವರಿಸಿದೆ. ಬರದಿಂದಾಗಿ ರೈತರು ಕಂಗೆಟ್ಟು ಹೋಗಿದ್ದಾರೆ. ಜಮೀನಿನಲ್ಲಿ ಬೆಳೆ ಎಲ್ಲವೂ ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಹೀಗಾಗಿ ಉತ್ತಮ ಮಳೆ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಒಂದು ಸಾಮೂಹಿಕ ಪಾರಾಯಣನ ಮಾಡುತ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಶ್ರೀ ಮಠದ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಪಾರಾಯಣದಲ್ಲಿ ಭಾಗವಹಿಸಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ಬೆಳಿಗ್ಗೆಯಿಂದಲೇ ರಾಯರ ಜಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪಾರಾಯಣ ಮಾಡಿದರೆ ನಮಗೆ ಮಳೆ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಪಾರಾಯಣದಲ್ಲಿ ಸಾಮೂಹಿಕ ಪಾರಾಯಣದಲ್ಲಿ ಭಾಗವಹಿಸಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಗುರುಗಳೇ, ಈಗ ಉತ್ತಮ ಮಳೆಗಾಗಿ ಪಾರಾಯಣ ಮಾಡ್ತಾ ಇದ್ರಲ್ಲ, ಯಾವ ಪಾರಾಯಣ ಇದು, ಏನು ವಿಶೇಷತೆ, ಮಳೆ ಬರಬೇಕು, ಯಾಕಂದರೆ ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ, ಹಾಗಾಗಿ ಈ ಪಾರಾಯಣ ಏನು? ಜಗದ್ಗುರುಗಳಾದ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ರಾಘವೇಂದ್ರ ಸ್ವಾಮಿಗಳ ಮಠಾಧೀಶರಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥರು ಶ್ರೀಪಾದರು ಆದೇಶ ಮಾಡಿದರು. ಏನು ಆದೇಶ ಅಂದರೆ ಉತ್ತಮವಾದ ಮಳೆ ಬರಬೇಕು. ಭೀಕರವಾದ ಬರಗಾಲ ಬಂದಿದೆ. ಪಶು ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲ. ರೈತರ ಮುಖದಲ್ಲಿ ನಗು ಇಲ್ಲ. ರೈತರ ಮುಖದಲ್ಲಿ ನಗು ಇಲ್ಲ ಅಂದರೆ ನಮ್ಮ ಅನ್ನದ ಬಟ್ಟಲು ತುಂಬಲ್ಲ. ಹಾಗಾಗಿ ಉತ್ತಮವಾದ ಮಳೆ ಆಗಬೇಕು, ಸಾಮೂಹಿಕವಾದ ಪ್ರಾರ್ಥನೆ ಮಾಡಿರಿ ಅಂತ ಪರಮಪೂಜ್ಯ ಶ್ರೀಪಾದರು ಆದೇಶ ಮಾಡಿದರು. ಅದಕ್ಕೋಸ್ಕರ ರಾಯಚೂರಿನ ಜವಾಹರ್ ನಗರ ರಾಘವೇಂದ್ರ ಸ್ವಾಮಿಗಳ ಮಠದ ಆವರಣದಲ್ಲಿ ಇವತ್ತು ರಾಯಚೂರಿನ ಜಾತಿ ಮತ ಪಂಥ ಎಲ್ಲ ಮೀರಿದ ಚೌಕಟ್ಟನ್ನು ಮೀರಿದ ಒಂದು ಪ್ರಾರ್ಥನೆ ಆಯಿತು. ಅದು ಯಾವುದು ಅಂದರೆ ಉತ್ತಮವಾಗಿರ್ತಕ್ಕಂತಹ ಮಳೆಗಾಗಿ ಪ್ರಾರ್ಥನೆ. ಯಾವ ಮಂತ್ರದ ಪ್ರಾರ್ಥನೆ ಮಾಡಿದ್ವಿ ಅಂದರೆ ಋಷ್ಯಶೃಂಗರ ಪ್ರಾರ್ಥನೆ ಮಾಡಿದ್ವಿ. ಋಷ್ಯಶೃಂಗರು ಅಂತ ಭಾರತ ಇತಿಹಾಸ ಕಂಡಂತಹ ಅದ್ಭುತವಾಗಿರ್ತಕ್ಕಂತಹ ಋಷಿಗಳು. ಅವರಿಗೆ ಒಂದು ಸಾಮರ್ಥ್ಯ ಇತ್ತು. ಏನು ಅಂದರೆ ಋಷ್ಯಶೃಂಗರು ಎಲ್ಲಿ ಕಾಲಿಡ್ತಾರೋ. ಅಲ್ಲ, ಈ ಸಾಮೂಹಿಕ ಪಾರಾಯಣ ಮಾಡಿದ್ರಲ್ಲ, ಏನೇನು ಪಾರಾಯಣ ಮಾಡಿದ್ರಿ, ಏನು ವಿಶೇಷತೆ ಇದ್ರದ್ದು? ನಾವು ವೆಂಕಟೇಶ ಸ್ತೋತ್ರ ಪಾರಾಯಣ ಮಾಡಿದ್ವಿ, ರಾಯರ ಸ್ತೋತ್ರ ಪಾರಾಯಣ ಮಾಡಿದ್ವಿ, ವಿಶೇಷವಾಗಿ ಋಷ್ಯಶೃಂಗರ ಶ್ಲೋಕ ಪಾರಾಯಣ ಮಾಡಿದ್ವಿ. ಋಷ್ಯಶೃಂಗರ ಶ್ಲೋಕ ಪಾರಾಯಣ ಮಾಡೋದ್ರಿಂದ, ಋಷ್ಯಶೃಂಗರ ಸ್ಮರಣೆ ಮಾಡೋದ್ರಿಂದ ಉತ್ತಮವಾದ ಮಳೆಯಾಗಿ ಸುವೃಷ್ಟಿ ಆಗುತ್ತೆ ಅಂತ ಇತಿಹಾಸ. ಹಾಗಾಗಿ ಋಷ್ಯಶೃಂಗರ ಪ್ರಾರ್ಥನೆ ಮಾಡಿದ್ವಿ. ಬರೀ ಋಷ್ಯಶೃಂಗರ ಪ್ರಾರ್ಥನೆ ಮಾಡಿದರೆ ಉತ್ತಮವಾದ ಮಳೆ ಆಗಲ್ಲ. ಋಷ್ಯಶೃಂಗರ ಅಂತರ್ಗತನಾದ ಮೂಲರಾಮಚಂದ್ರ ದೇವರು ಅವರ ಪ್ರಾರ್ಥನೆ ಮಾಡಿದರೆ ಉತ್ತಮವಾದ ಮಳೆ ಆಗುತ್ತೆ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಓಕೆ, ಇನ್ನೂ ಬೇರೆ ಬೇರೆಯವರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಗುರುಗಳೇ, ಇವತ್ತೇನು ಸಾಮೂಹಿಕ ಪಾರಾಯಣ ಮಾಡ್ತಾ ಇದ್ರಲ್ಲ, ಏನೇನು ಯಾರ್ಯಾರು ಭಾಗವಹಿಸಿದ್ರು, ಎಷ್ಟು ಜನ ಇದ್ದರು ಪಾರಾಯಣದಲ್ಲಿ? ರಾಯಚೂರಿನ ಮಠದ ಸಮಸ್ತ ಭಕ್ತರು ಇದರಲ್ಲಿ ಪಾರಾಯಣದಲ್ಲಿ ಪಾಲ್ಗೊಂಡಿದ್ದರು. ಕೆಲವೊಬ್ಬರು ಮಾತ್ರ ಏನಂತಂದ್ರೆ ಅನಿವಾರ್ಯ ಕಾರಣಗಳಿಂದ ಭಕ್ತರು ಬಂದಿಲ್ಲ. ಭಾಳಷ್ಟು ಜನ ಭಕ್ತರು ಪಾಲ್ಗೊಂಡಿದ್ದರು. ಗುರುಗಳ ಆದೇಶದಂತೆ ಋಷ್ಯಶೃಂಗರ ಮಂತ್ರ ಪಠಣ ಆಗಿದೆ. ಇದು ಯಾವತ್ತೂ ಸಂದೇಹವಿಲ್ಲದೆ ಇದರ ಕೃಪೆ ಆಗುತ್ತೆ, ಮಳೆ ಆಗುತ್ತೆ. ಇದಿಷ್ಟು ಇಲ್ಲಿ ಸಾಮೂಹಿಕ ಪಾರಾಯಣ ಮಾಡಿದಂಥವ್ರು ಹೇಳುವಂಥ ಮಾತಾಗಿದೆ. ಈಗ ಬರಗಾಲ ಛಾಯೆ ಆವರಿಸಿದೆ ರಾಜ್ಯಾದ್ಯಂತ, ಹಾಗಾಗಿ ನಾವು ಸಾಮೂಹಿಕ ಪಾರಾಯಣ ಮಾಡ್ತಾ ಇದ್ದೇವೆ. ಪಾರಾಯಣ ಮಾಡಿದರೆ ರಾಯರ ಕೃಪೆಯಿಂದ ಮಳೆ ಆಗುತ್ತೆ ಅನ್ನುವಂಥ ನಂಬಿಕೆ ನಮಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.